ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ವಿಶೇಷ ಸಂದರ್ಶನ ವಿತ್ ಗಾರ್ಗಿ. ನಾನು ಸೋಮಣ್ಣ ಮಾಚಿಮಾಡ. ಇವತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಇಬ್ಬರು ತುಂಬಾ ಸ್ಪೆಷಲ್ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಒಬ್ರು ಸೌತ್ ಸುಂದರಿ ಅಥವಾ ಸಹಜ ಸೌಂದರ್ಯದ ಸುಂದರಿ, ಬಹುಭಾಷಾ ನಟಿ ಸಾಯಿ ಪಲ್ಲವಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಸಾಯಿ ಪಲ್ಲವಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹಾಗೇನೆ ಚಿತ್ರದ ನಿರ್ದೇಶಕರು, ಗಾರ್ಗಿ ಸಿನಿಮಾದ ನಿರ್ದೇಶಕರು, ನಮ್ಮ ಹೆಮ್ಮೆಯ ನಿರ್ದೇಶಕರು, ಕನ್ನಡಿಗರು ಕೂಡ ಹೌದು. ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ದ ಒನ್ ಅಂಡ್ ಓನ್ಲಿ ಗೌತಮ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗೌತಮ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್, ವೆಲ್ಕಮ್ ಟು ಸ್ಯಾಂಡಲ್ವುಡ್ ಇಬ್ಬರಿಗೂ. ಥ್ಯಾಂಕ್ ಯು. ಅದೇ ಖುಷಿನಲ್ಲಿ ನ್ಯೂಸ್ ಫಸ್ಟ್ ಹಾಗೇನೆ ಸಾಧ್ವಿಕಾ ಪ್ಲಾಂಟ್ ಸ್ಟುಡಿಯೋ ಕಡೆಯಿಂದ ಸಾಯಿ ಪಲ್ಲವಿ ಅವರಿಗೆ ವೆಲ್ಕಮ್ ಟು ಸ್ಯಾಂಡಲ್ವುಡ್. ವೆರಿ ಮಚ್ ಥ್ಯಾಂಕ್ ಯು, ವೆರಿ ಸ್ವೀಟ್. ಹಾಗೇನೆ ಗೌತಮ್ ಅವರು ಕೂಡ ಒಂದು ಸ್ಮಾಲ್ ಹ್ಯಾಂಪರ್ ಇದೆ. ಥ್ಯಾಂಕ್ ಯು ಸೋ ಮಚ್. ಕಾಂಟ್ರವರ್ಸಿ ಆರ್ ಕನ್ನಡ? ಕಾಂಟ್ರವರ್ಸಿ ಬೇಕಾ ಅಥವಾ ಕನ್ನಡ ಬೇಕಾ? ಒಳ್ಳೆ ಇಂಟರ್ವ್ಯೂ ಬೇಕು. ಒಳ್ಳೆ ಇಂಟರ್ವ್ಯೂ, ನೋ ಕಾಂಟ್ರವರ್ಸಿ, ಓನ್ಲಿ ಕನ್ನಡ. ಐ ಗೆಸ್ ಸೋ. ಕನ್ನಡ ಬರುತ್ತಾ ಸಾಯಿ ಪಲ್ಲವಿ ಅವರಿಗೆ? ಅರ್ಧ ಆಯ್ತು, ಬಟ್ ಐ ಕಾಂಟ್ ಸ್ಪೀಕ್ ಫ್ಲೂಯೆಂಟ್ಲಿ. ಕಂಡೀಷನ್ ಇರುತ್ತೆ ನಮ್ಮ ಕಡೆಯಿಂದ. ನಾನು ನಿಮ್ಮನ್ನ ಯಾವುದೇ ಭಾಷೆಯಲ್ಲಿ ಪ್ರಶ್ನೆ ಕೇಳಲ್ಲ, ಎಕ್ಸೆಪ್ಟ್ ಕನ್ನಡ ಮಾತ್ರ. ಅರ್ಥ ಆದ್ರೆ ನೀವು ಆನ್ಸರ್ ಮಾಡಬೇಕು, ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮ್ಮ ಡೈರೆಕ್ಟರ್ ಹೆಲ್ಪ್ ತಗೋಬಹುದು. ಹಿ ಆಲ್ವೇಸ್ ಹೆಲ್ಪ್ಸ್. ಹೇಗಿದೆ ವೈಬ್ಸ್, ಹೇಗಿದೆ ಗಾರ್ಗಿ ವೈಬ್ಸ್ ಸ್ಯಾಂಡಲ್ವುಡ್ ಅಲ್ಲಿ, ಕರ್ನಾಟಕದಲ್ಲಿ? I think dubbing was the only time in which I could explore more of the language, speaking the words. And I think that time I had a lot of stress, so I couldn't enjoy it much. The next time I shoot a full-fledged film, Kannada film, I think I'll be able to take it in and make it my Kannada language after that. Wow. So I'm waiting for that experience. But it's so nice to hear you speak, and I think yesterday also we interviewed with 2 more people. The way they speak, the language is so pure. You don't have English words in between. So it's so nice to hear you speak this way. Who is Gargi? Gargi ಯಾರು? ಅದು ನಾನೇ. ಸಿನಿಮಾದಲ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಗಾರ್ಗಿ? ಯಾಕಂದ್ರೆ ನಿಮ್ಮ ಎಲ್ಲ ಸಿನಿಮಾಗಳು ಬಹುತೇಕ ನೋಡಿದ್ದೀನಿ, ಡಿಫ್ರೆಂಟ್ ಜಾನರ್ ಸಿನಿಮಾ, ಡಿಫ್ರೆಂಟ್ ಕ್ಯಾರೆಕ್ಟರ್ ಸಿನಿಮಾ. ಐ ಥಿಂಕ್ ಗಾರ್ಗಿ ಸಿನಿಮಾ ಸಾಯಿ ಪಲ್ಲವಿ ಕೆರಿಯರ್ನಲ್ಲಿ, ಲೈಫಲ್ಲಿ ಐ ಥಿಂಕ್ ತುಂಬಾ ಸ್ಪೆಷಲ್. I don't put that pressure on myself, thinking that that should turn out to be special, because I spend around at least half of my life, I think right now I've spent on either studying or right now movies, almost I think 7 years. So sometimes I wonder what I give for the film and what the film does to my personal life and my personality. So in that way each film has taught me something. In that way I think Gargi has taught me something even more important, and the associations and all that has again I've had new experiences. So every time when I play on the patra, I end up living that girl's life, and that time I always have this conflict, wondering I wouldn't do that as Sai Pallavi, I wouldn't do that. But when you have to play that girl's character, you understand that the world is full of people with different personalities and different way in which they look at life. So that's when I feel even more sometimes you think that something is correct, something is wrong, but it is different for different people. So it is nice for, I think I learnt more about human beings and about myself, I think through Gargi again. And I'm glad that I happen to play Gargi, because I think there's a very important story to be told at this day and age, and I'm happy that I happen to play her character. ಎಲ್ಲಿದ್ದೀರಿ ಸರ್? ನಮ್ಮ ಕನ್ನಡಿಗರಂತೆ ತಾವು, ನಾಗರಭಾವಿಯವರಂತೆ ಗೌತಮ್ ಅವರು, ಬಟ್ ತಾವು ಹೋಗಿ ಅಲ್ಲಿ ತಮ್ಮದೇ ಒಂದು ಲೈಫ್ ಕಟ್ಕೊಂಡಿದ್ದೀರಿ. ಸೊ ಎಷ್ಟು ಸ್ಪೆಷಲ್ ಗಾರ್ಗಿ ಸಿನಿಮಾ ಕನ್ನಡದಲ್ಲಿ? ಇದು ನಾವು ಸ್ಯಾಂಡಲ್ವುಡ್ ಸಿನಿಮಾ ಅಂತ ಹೇಳ್ಬೋದು ಗೌತಮ್ ಅವರ? ಸಿನಿಮಾಗೆ ಒಳ್ಳೆ ಸಿನಿಮಾಗೆ ಆ್ಯಕ್ಚುಲಿ ಭಾಷೆ ಇಲ್ಲ ಅಲ್ಲ. ಕರೆಕ್ಟ್. ಯಾವುದ್ರಲ್ಲಿ ಮಾಡಿದ್ರು ವಿ ಸೆಲೆಬ್ರೇಟೆಡ್ ಅಕ್ರಾಸ್ ಬೌಂಡ್ರೀಸ್ ಆಲ್ಸೋ. ಸೊ ಅಷ್ಟೇ, ನನಗೆ ಮಾಡಬೇಕಾದ್ರೆ ಇದು ಈ ಭಾಷೆಯಲ್ಲೇ ಓಡಬೇಕು, ಈ ಭಾಷೆಯಲ್ಲಿ ಓಡಬಾರ್ದು ಅದೇನಿಲ್ಲ. ದಿ ಎಮೋಷನ್ ಇನ್ ದ ಫಿಲಮ್ ಇಸ್ ಯೂನಿವರ್ಸಲ್. ಸೊ ಅದನ್ನ ನಂಬೇನೆ ನಾವು ಮಾಡಿದ್ದು. ಫಾದರ್ ಆ್ಯಂಡ್ ಡಾಟರ್ ಹತ್ರ ಒಂದು ಆ ಎಮೋಷನಲ್ಲಿ ಇರೋ ಸಿಂಪ್ಲಿಸಿಟಿ, ನೀವು ಅದನ್ನ ಯಾವ ಊರಿಗೆ ತೊಗೊಂಡೋದ್ರು ಆ ಎಮೋಷನ್ ಅಲ್ಲೂ ಇದ್ದೇ ಇರುತ್ತೆ. ಈ ಊರಲ್ಲಿ ಅದನ್ನ ತೋರಿಸ್ಬೇಕಾದ್ರೆ ಎಷ್ಟು ನಿಜ ಇದೆಯೋ ಬೇರೆ ಊರಲ್ಲೂ ಅದೇ ನಿಜ ಇರುತ್ತೆ ಆ ಒಂದು ಸಂಬಂಧಕ್ಕೆ ಅಂತ ನಂಬೇನೆ ನಾವು ಕತೆ ಬರೆದಿದ್ದು. ಐ ಥಿಂಕ್ ಈಗ ಒಂದು ರೀತಿ ಪ್ಯಾನ್ ಇಂಡಿಯಾ ದುನಿಯಾ ಈಗ ಆ ಥರದ್ದು ಟ್ರೆಂಡ್ ಸೆಟ್ ಆಗಿದೆ ಇಂಡಿಯಾದಲ್ಲಿ. ಎಲ್ಲೋ ಒಂದು ಕಡೆ ಗಾರ್ಗಿ ಕೂಡ ಅದೇ ಸಾಲಲ್ಲಿ ಸಾಗ್ತಾ ಇದೆಯಾ ಅಂತ. ಯಾಕಂದರೆ ಬೇರೆ ಭಾಷೆಯಲ್ಲಿ ಮಾಡಿದ್ದೀರಿ, ಜೊತೆಗೆ ಎಷ್ಟು ಪರ್ಫೆಕ್ಟಾಗಿ ಮಾಡಿದಿರಿ ಅಂತಂದರೆ ಎಲ್ಲೊಂದು ಆ ಶೇಡ್ಸ್ ಆಗಲಿ ಅಥವಾ ಆ್ಯಕ್ಟಿಂಗ್ ಆಗಲಿ ಅಥವಾ ಡಬ್ಬಿಂಗ್ ಆಗಲಿ ಆಯಾಯ ಜಾನರ್ಗಳಿಗೆ ಆಯಾಯ ನೇಟಿವಿಟಿಗೆ ತಕ್ಕ ಹಾಗೆ ಗಾರ್ಗಿ ಇದೆ.
ಕನ್ನಡದವ್ರು ನೋಡಿದಾಗ ಓ ನಮ್ಮ ಕನ್ನಡ ಸಿನಿಮಾನೇ ಅನ್ನೋ ರೀತಿ ಆಗುತ್ತೆ, ಬೇರೆ ಲ್ಯಾಂಗ್ವೇಜ್ ನೋಡಿದಾಗ ಓ ಅಲ್ಲಿಯ ನೇಟಿವಿಟಿಗೆ ಎಲ್ಲೊಂದು ಕಡೆ ಕನೆಕ್ಟ್ ಆಗುತ್ತೆ. ಸೊ ಅದೇ ಸಾಲಲ್ಲಿ ಸಾಕ್ತಾ ಇದೆಯಾ ಈ ಸಿನಿಮಾ ಗಾರ್ಗಿ ಪ್ಯಾನ್ ಇಂಡಿಯಾ ಸಾಲಲ್ಲಿ? ಗೊತ್ತಿಲ್ಲ ಸರ್, ಅದಕ್ಕೆ ಎಸ್ ಅಂತಾನು ಹೇಳಕ್ಕಾಗಲ್ಲ, ನೋ ಅಂತಾನು ಹೇಳಕ್ಕಾಗಲ್ಲ. ಬಟ್ ಪ್ಲೀಸ್, I believe that especially Gargi is one film that the issue that we are dealing with, or the situation that the story or the journey of this girl that she's going through, I don't think it is confined to a particular place. That is a very universal thing that we are talking about. And I think if you have subtitles, it's literally anybody can watch and they'll be able to connect with the film. Generally, you know that few films are based on a particular locality and all of that, but I think deep inside the soul of the film is very universal because it just deals with life and few important. ನಾನು ಹೇಳ್ದಂಗೆ ಯೂನಿವರ್ಸಲ್ ಸಬ್ಜೆಕ್ಟ್ ಎಮೋಷನ್. ನಿಮ್ಮ ಮಗನಿಗೋ ಮಗಳಿಗೋ ನಾಳೆ ಒಂದು ಒಳ್ಳೆ ಸ್ಕೂಲಲ್ಲಿ ಅಡ್ಮಿಷನ್ ತೊಗೊಬೇಕು ಅಂತ ನೀವು ಡಿಸೈಡ್ ಮಾಡಿದ್ರೆ ಹೋಗಿ ನಿಲ್ತೀರಲ್ಲ ಕ್ಯೂ ಅಲ್ಲಿ, ಬೆಳಗ್ಗೆ ನಿಂತು ಫಾರ್ಮ್ ತೊಗೊಂಡು. ಅದು ಬಾಂಬೆಯಲ್ಲಿ ಒಂದು ಫಾದರ್ ಆಗಿದ್ರು ಅವ್ರು ಮಾಡೇ ಮಾಡ್ತಾರೆ, ಡೆಲ್ಲಿಯಲ್ಲಿ ಆಗಿದ್ರು ಮಾಡೇ ಮಾಡ್ತಾರೆ. ಸೊ ಇಟ್ ವಾಸ್ ಆಸ್ ಸಿಂಪಲ್ ಆಸ್ ದಟ್. ಸೊ ಪ್ಯಾನ್ ಇಂಡಿಯಾ ನಮ್ಗೆ ಗೊತ್ತಿಲ್ಲ, ಐ ಡೋಂಟ್ ನೋ ಇಫ್ ವಿ ಆರ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್ ಅನ್ನೋ. ಬಟ್ ಐ ಥಿಂಕ್ ವೇರ್ ಎವರ್ ವಿ ಪ್ಲೇ ದೇರ್ ವಿಲ್ ಬಿ ಟ್ರೂತ್ ಇನ್ ದಟ್ ಫಿಲ್ಮ್ ಅಂತ, ಇನ್ ದಟ್ ಏರಿಯಾ. ದಟ್ ವಾಸ್ ದ ಬಿಲೀಫ್ ವಿ ಹ್ಯಾಡ್. ಆ್ಯಂಡ್ ಸಿನ್ಸ್ ಐ ಆಲ್ಸೋ ಡಿಡ್ ದ ಪ್ರೊಡಕ್ಷನ್ ಆಫ್ ದ ಫಿಲ್ಮ್, ಅಟ್ ಒನ್ ಪಾಯಿಂಟ್ ಅದು ಏನು ಹೇಳ್ತಾರೆ, ಆರ್ಥಿಕ ಬೆನಿಫಿಟ್ ಅಷ್ಟೇ. ಫೈನಾನ್ಷಿಯಲಿ ಇಟ್ ಮೇಡ್ ಮೋರ್ ಸೆನ್ಸ್. ಸರಿ, ಆ ಕಾರಣಕ್ಕೆ ಮಾತ್ರ ಮಾಡಬಾರ್ದು, ಯಾಕಂದರೆ ಅದಕ್ಕೆ ನಾನು ಬೇರೆ ಏನೇನೋ ಮಾಡ್ಬೋದಾಯಿತು. ಸೊ ಐ ವಾಂಟೆಡ್ ಟು ಮೇಕ್ ಶೋರ್ ದಟ್ ಈವನ್ ಇಫ್ ಸಂಬಡಿ ಥಾಟ್ ಇದು ದುಡ್ಡಿಗೆ ಮಾತ್ರ ನಾನು ಮಾಡ್ತಾ ಇರೋದು ಅಂತ, ಅದಕ್ಕೆ ನಾನು ಕಾಂಪನ್ಸೇಟ್ ಮಾಡ್ತಾ ಇರೋದೇ ಎಲ್ಲ ಲ್ಯಾಂಗ್ವೇಜ್ ಡಬ್ಬಿಂಗು ಇವ್ರ ಜೊತೆ ನಾವು ಎಫರ್ಟ್ ಹಾಕಿ ನಾವು ಆ ಊರಿಗೆ ಹೋಗಿ ಮಾಡಿ ಹೋಲ್ಸಮ್ ಫಿಲ್ಮ್ ಅಂತ ಫಸ್ಟು ಕೊಡಬೇಕು. ಅಟ್ಯಾಚ್ಡ್ ವಿತ್ ದಟ್ ಮನಿ ಕ್ಯಾನ್ ಕಮ್ or not come, however that works. Okay. So you didn't let this drive that, not that drive this. For the sake of commercial elements is not why he did this. He wanted the audience to, maybe there are few people who prefer watching it in the original language. But I think few people who like to watch the film but they don't like reading subtitles, they want to hear it in their language. So I think this is for that audience that we also want to cater because the subject is something that ಎಲ್ಲರಿಗೂ ಕೇಟರ್ ಮಾಡೋಣ ಅಂತಾನೆ ನಾವು. ನನಗೆ ಇಷ್ಟ ಆಗಲ್ಲ, ನನಗೆ ಮದರ್ ಲ್ಯಾಂಗ್ವೇಜ್ ಅಲ್ಲೇ ನೋಡಬೇಕು ಯಾವುದೇ ಫಿಲ್ಮ್. ಯಾಕಂದ್ರೆ ರಕ್ಷಿತ್ ಶೆಟ್ಟಿ ಟ್ಯಾಲೆಂಟ್ ಮಾತ್ರ ಅಲ್ಲ, ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್. ಅವ್ರು ಕೇವಲ ಒಬ್ಬ ಆಕ್ಟರ್ ಮಾತ್ರ ಅಲ್ಲ, ಒಬ್ಬ ಡೈರೆಕ್ಟರ್ ಮಾತ್ರ ಅಲ್ಲ, ಒಬ್ಬ ಡಿಸ್ಟ್ರಿಬ್ಯೂಟರ್ ಮಾತ್ರ ಅಲ್ಲ. ಯಾಕಂದ್ರೆ ಈ ಸಿನಿಮಾ ಕೂಡ, ಗಾರ್ಗಿ ಸಿನಿಮಾ ಕೂಡ ಕರ್ನಾಟಕದಲ್ಲಿ ಪ್ರೆಸೆಂಟ್ ಮಾಡ್ತಿರೋದೇ ಪರಮ ಸ್ಟುಡಿಯೋದವರು. ಸೊ ಅಷ್ಟು ಈಸಿಯಾಗಿ ಅವ್ರು ಒಪ್ಕೊಳ್ಳುವಂತ ವ್ಯಕ್ತಿನೇ ಅಲ್ಲ. ಅಂದ್ರೆ ಇದ್ರಲ್ಲಿ ಏನೋ ಇದೆ, ಸಮಥಿಂಗ್ ಏನೋ ನೆಕ್ಸ್ಟ್ ಲೆವೆಲ್ ಕಾಂಟೆಂಟ್ ಇದೆ. ಸುಮ್ಮನೆ ಪರಮ ಸ್ಟುಡಿಯೋ ಇದನ್ನ ಏನೋ ಪ್ರೆಸೆಂಟ್ ಮಾಡೋದಿಲ್ಲ. ಸೊ ಹಾಗಾಗಿ ನಮ್ಮ ಕನ್ನಡಿಗರು ಐ ಥಿಂಕ್ ರಕ್ಷಿತ್ ಶೆಟ್ಟಿ ಅಥವಾ ಪರಮ ಸ್ಟುಡಿಯೋ ಏನು ಪ್ರೆಸೆಂಟ್ ಮಾಡ್ತಾ ಇದೆ, ಇದು ಕೂಡ ಒಂದು ರೀತಿ ವ್ಯಾಲ್ಯೂ ಆಡೆಡ್ ಅನ್ಸುತ್ತೆ ಇಲ್ಲಿ. ನನಗೆ ಖಂಡಿತ ಪರ್ಸನಲ್ ಆಗಿ ವ್ಯಾಲ್ಯೂ ಆಡೆಡ್ ಫಾರ್ ಎ ಲಾಟ್ ಆಫ್ ರೀಸನ್ಸ್. ಬಿಕಾಸ್ ಇಟ್ಸ್ ಒಬ್ವಿಯಸ್ಲಿ ರಕ್ಷಿತ್ ಆ್ಯಂಡ್ ಇಲ್ಲಿರೋ ಫಿಲ್ಮ್ ಕ್ರೌಡ್ಗೆ ಆಗಲಿ ಅಥವಾ ಪಬ್ಲಿಕ್ಗೆ ಆಗಲಿ ಗೊತ್ತು ದ ಕೈಂಡ್ ಆಫ್ ಮೂವೀಸ್ ದಟ್ ಹಿ ಅಸೋಸಿಯೇಟ್ಸ್ ವಿತ್ ಅಂತ. ಸೊ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬ್ರೀಫ್ ಮಾಡಿದ್ದೆ. ಸ್ಟಾರ್ಟ್ ಮಾಡ್ಬೇಕಂದ್ರೆ ಇದು 2-3 years agoನೇ ಬ್ರೀಫ್ ಮಾಡಿದೆ ಇದೇ ಕತೆ ಅಂತ. ಒಂದು ಸತಿ ಕೇಳಿದ್ರು ಕನ್ನಡದಲ್ಲಿ ಏನಾದ್ರು ಮಾಡೋ ಪ್ಲ್ಯಾನ್ ಇದೆಯಾ, ಮಾಡೋಣವಾ ಅಂತ. ದೆನ್ ಲೇಟರ್ ಇಲ್ಲ ನಾನು ಅಲ್ಲಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಮಾಡಿದಾಗ ಒನ್ ಪಾಯಿಂಟ್ ಈ ಡಬ್ಬಿಂಗು ಈ ಡಿಸಿಷನ್ಸ್ ಎಲ್ಲ ಒಟ್ಟಿಗೆ ತೊಗೊಂಡಿದ್ದು. ಸೊ ಅಲ್ಲಿ ತನಕ ಒಂದು ರೀಸನ್ ಇತ್ತು ಪ್ರೆಸೆಂಟ್ ಮಾಡೋಕ್ಕೆ. ನಂಗೆ ಗೊತ್ತಿರಂಗೆ ಫ್ರೆಂಡ್ ಮಾಡಿದ್ದಾನೆ, ಕತೆ ಸುಮಾರಾಗಿರ್ಬೋದು, ಅವ್ರು ಸಾಯಿ ಪಲ್ಲವಿ ಅವ್ರು ಮಾಡ್ತಾ ಇದ್ದಾರೆ ಅಂತ. ಬಟ್ ಎರಡು ದಿನದ ಹಿಂದೆ ಫಿಲಮ್ ನೋಡಿದ್ರು ಅವರು. ಸೊ ಅವಾಗ ಹೇಳ್ದ ಇಲ್ಲ ವೆರಿ ಪ್ರೌಡ್ ಟು ಪ್ರೆಸೆಂಟ್ ದ ಮೂವಿ ಅಂತ ಹೇಳ್ದ. ನನಗೆ ಹ್ಯಾಪಿ ಆಗಿತ್ತು ಅದನ್ನು ಕೇಳಬೇಕಾದ್ರೆ. ತಮಿಳ್ ಓಕೆ, ತೆಲುಗು ಓಕೆ, ಮಲಯಾಳಂ ಓಕೆ, ಬಟ್ ಕನ್ನಡ ಫಸ್ಟ್ ಟೈಮ್ ಪೂರ್ಣ ಪ್ರಮಾಣದಲ್ಲಿ ತಾವು ಆಕ್ಟ್ ಮಾಡ್ತಾ ಇರುವಂತ ಸಿನಿಮಾ ಇದು. ನರ್ವಸ್ ಇದೆಯಾ? ಅದು ಜನ ಹೇಗೆ ಎಕ್ಸೆಪ್ಟ್ ಮಾಡ್ಕೋತಾರೆ ಕರ್ನಾಟಕದಲ್ಲಿ ಅಥವಾ ಸ್ಯಾಂಡಲ್ವುಡ್ ಜನ ಅಥವಾ ಇಲ್ಲಿಯ ಜನ ಈ ಸಿನಿಮಾನ ಗಾರ್ಗಿನ? I would have had that pressure if we were shooting in Kannada also. I'm right now, I've dubbed the language. I've only dubbed. So I didn't have a lot of pressure from the beginning, but right now it is important for people to connect with the character. I always believe that if you sound like a proper person from that locality, they'll be able to connect with the character. You won't think, oh, there's a Hindi girl, there's a Tamil girl speaking. You don't know that, you just purely believe, oh, this is our Kannada girl, nam Kannada hudgi, so you'll think it is her, so you won't think other way. So my duty was to make sure that Gargi sounds like a Kannada girl. I didn't want to put extra pressure on myself and think what people
think about me post that, because I had the pressure as the actor that I am. I should bring my best to the character. I should make sure that people receive her as a Kannada girl. So that was the only challenge and pressure that I had. After that, you leave everything to the audience, and then you leave it to God. Tanka, it's in our control. Yeah, after that it's only the audience and how they perceive it. ಡಬ್ಬಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದು ಪ್ರೆಷರ್ ಅಂತ ಅನ್ಸ್ತಾ ಇಲ್ಲ ಸಾಯಿ ಅಪ್ಪರ ಕಷ್ಟ, ಬಹಳ ಕಷ್ಟ, ತುಂಬಾ ಕಷ್ಟ, ಬಹಳ ಕಷ್ಟ. ವೆರಿ 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 ಹಾರ್ಡ್. ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇವನ್ ಶೀತಲ್ ಶೆಟ್ಟಿ ಜೊತೆಗೆ ನಾನು ಮಾತಾಡ್ತಾ ಇದ್ದೆ. ಸೊ ಅವ್ರು ಹೇಳ್ತಾ ಇದ್ರು, ನಾವು ಕೂಡ ಕಲಿಯಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬೇಗ ಅವರು within 4-5 days ಅಷ್ಟು ಬೇಗ ರೆಡಿ ಆದ್ರು ಅಂತ. ಸೊ ಎಕ್ಸ್ಪೀರಿಯನ್ಸ್ ಹೇಗಿತ್ತು? I had a very good team. Him and Shan, I think the director of ಶಾನ್, ಬೆಂಕಿ ಅಂತ ಒಂದು ಸಿನಿಮಾ ರಿಲೀಸ್ ಆಗ್ತಿತ್ತು, ಅದ್ರ ಡೈರೆಕ್ಟರ್ ಶಾನ್, ಶೀತಲ್ ಜೊತೆಗಿದ್ರು, ಅಲ್ಲಿರೋ ಡಬ್ಬಿಂಗ್ ಇಂಜಿನಿಯರು, ಅಲ್ಲಿ ಕೆಲಸ ಮಾಡೋರು. ಫಸ್ಟ್ ಡೇ ಸ್ವಲ್ಪ ಟಫ್ ಆಗಿತ್ತು. ಅವಾಗ ನಾವು ಕೇಳಿದ್ವಿ, ಓಕೆನಾ, ನನಗೆ ಬೇಕಂದ್ರೆ ಕಟ್ ಮಾಡ್ಕೊಳ್ತೀನಿ ಈಗ, ಬೇರೆಯವ್ರು ನಿಟ್ ಮುಗಿಸೋಣ ಅಂತ. ಅವಾಗ ಅವರು ಇಲ್ಲ ಇದನ್ನ ನೀವು ಮುಂಚೆನೇ ಯೋಚಿಸ್ಬೇಕಾಯ್ತು, ಇವಾಗ ಬಂದಿದ್ದೀವಿ, ಇದು ನಾವು ಮಾಡಲೇಬೇಕು ಅಂತ ಹೇಳಿ ಒಂದು ಹಠ ಹಿಡಿದ್ರು. ಆ್ಯಂಡ್ ಇಟ್ಸ್ ನಾಟ್ ಈಸಿ, ಯಾಕಂದರೆ ನನಗೆ ಹಿಂದೆ ಹೇಳ್ದಂಗೆ ತಮಿಳ್ ಆರ್ಟಿಸ್ಟು ಕನ್ನಡಲ್ಲಿ ಡಬ್ಬಿಂಗ್ ಮಾಡ್ಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಸ್ಟೈಲಲ್ಲಿ ಬರುತ್ತೆ ವರ್ಡ್ಸ್. ನನ್ನ ಫಿಲಮಲ್ಲಿ ಅದು ಬರಲೇಬಾರ್ದು ಅಂತ ನಾನು ಐ ವಾಸ್ ಫರ್ಮ್. ಯಾರು ನೋಡಿ ಇದು ಅವ್ರ ವಾಯ್ಸ್ ಥರ ಇದೆ, ಐ ವಾಸ್ ವೆರಿ ಫರ್ಮ್ ದಟ್ ಇಫ್ ಯು ಹೇಗೆ ಎಫರ್ಟ್ ಆಗಬೇಕು ಅಂದರೆ ಯು ಶುಡ್ ಸೌಂಡ್ ಲೈಕ್ ಎ ಲೋಕಲೈಟ್. ಇಲ್ಲಾಂದ್ರೆ ನಾವು ಡಬ್ಬಿಂಗ್ ಏಜೆನ್ಸಿ ಜೊತೆನೇ ಮಾಡಿರ್ಬೋದು, ಡಿಫ್ರೆನ್ಸ್ ಆಗಲ್ಲ. ಅದಕ್ಕೆ ಅವರು ಸಖತ್ ಎನ್ಕರೇಜ್ಮೆಂಟ್ ಅನ್ನೋದಕ್ಕಿಂತ ಕಮಿಟ್ಮೆಂಟು, ಕೊಲಾಬ್ರೇಷನ್ ಸಕ್ಕದಾಯಿತು ಅಂದರೆ ಸಮ್ಟೈಮ್ಸ್ ಜಗಳ ಆಗೋದು, ಬಟ್ ಜಗಳ ಬಿಕಾಸ್ they will say a word, I will repeat that word, it will sound the same way, they'll say no, it is different. I don't understand what the difference ಅದೇ is. ಹೇಳ್ತಾ ಇದ್ದೀವಿ, ತಗೊಳ್ಳಲ್ಲ not that bad, ಅಲ್ಲ ಆ ಥರ ಅಲ್ಲ. see they say l and l, so my will be ತಗೊಳ್ಳಲ್ಲ, I'll say ತಗೊಳ್ಳಲ್ಲ, they'll say ತಗೊಳ್ಳಲ್ಲ. ಅವ್ರಿಗೆ ದೊಡ್ಡ ಬರಲ್ಲ, ದೊಡ್ಡ ಬರಲ್ಲ, ದೊಡ್ಡ ನಾ ಬರಲ್ಲ, ಬಿಕಾಸ್ ತಮಿಳಲ್ಲಿ ಸ್ವಲ್ಪ ಕಡಿಮೆ ಅಥವಾ ಬೇರೆ ವೇರಿಯಂಟ್ ಅಲ್ಲಿ ಅದು ಒಂದು ವರ್ಡ್ ನೋಗೆ ಇಫ್ ಇಟ್ ಕಮ್ಸ್ ಇಟ್ಸ್ ಓಕೆ. ಇನ್ ದ ಸೇಮ್ ವರ್ಡ್ ಯು ಹ್ಯಾವ್ ಬೋತ್, ಒನ್ ಬಿಗ್ ಲ, ಒನ್ ಸ್ಮಾಲ್ ಲ. ಐ ಹ್ಯಾವ್ ಟು ಫೋಕಸ್ ಆನ್ ದಟ್, ಕೀಪ್ ದ ಎಮೋಷನ್. ಅದೇ ಡೈಲಾಗ್ ಏನಂದ್ರೆ, ನಾನು ಹೇಳೋದು ಯಾವುದು ನೀವು ಸೀರಿಯಸ್ ಆಗಿ ತಗೊಳ್ಳಲ್ಲ ಅನ್ನೋದು ಡೈಲಾಗ್. ಅದಾಯ್ತು, 3 ದಿನ ಆಯ್ತು ಅದು, ಬಿಕಾಸ್ ಅದ್ರಲ್ಲಿ ಎಲ್ಲ ವೇರಿಯಂಟು ಬರುತ್ತೆ. ಸಖತ್ ನಮಗೆ ಸಮ್ಟೈಮ್ಸ್ ಇಶ್ಯೂ ಆಗಿದೆ ಏನು ಅಂದರೆ, ನಾನು ಶಾನ್ ಹೇಳೋರು ಮೇಡಮ್ ಇದ್ದಿದ್ದ ಅಂತ, ಇವರು ನಾನು ಅದನ್ನೇ ಹೇಳಿದ್ದೆ, ಇಲ್ಲ ಮೇಡಮ್ ನೀವು ಅದೆಲ್ಲ ಹೇಳಿದಂದ್ರೆ ಇನ್ನೊಂದ್ಸತಿ ಹೇಳಿ. ಅವ್ರು ಹೇಳೋರು, ಇಲ್ಲ ನಾನು ಹೇಳ್ತಿದ್ದೆ, ನಾನು ಇದನ್ನೇ ಹೇಳಿದ್ದೆ. ಫೈನಲ್ ಎಷ್ಟು ಕನ್ನಡ ಕಲ್ತಿದ್ದೀರಿ ಸಾಯಿ ಪಲ್ಲವಿ? ಊಟ ಆಯ್ತಾ? ನಿಮ್ಮ ಹೆಸರೇನು? ಬೇಸಿಕ್ ಎಲ್ಲ ಕಲ್ತಿದ್ದೀರಾ? I can understand everything better. Previously I wouldn't understand, but now I understand better. So and I can in our film we've used a lot of words, no? ಏನ್ ಮಾಡ್ತಿದ್ದೀರಾ and all that. So I know when someone's speaking, I know that word. So right now I've only come up to that level. Like how I said munde, if I maybe do a full-fledged Kannada film, I have time to own the language, speak my way, because I speak a different kind of Tamil, I speak a different kind of Telugu, so I'll be able to own this language and do it in my way. So right now I'm at a stage where I can understand the language well. Any words? ಯಾಕಂದ್ರೆ ಕರ್ನಾಟಕದಲ್ಲಿ ನಿಮಗೆ ತುಂಬಾ ಫ್ಯಾನ್ಸ್ ಇದ್ದಾರೆ, ಅದು ನಮ್ಮ ಕನ್ನಡ ಹುಡುಗರೇ ಜಾಸ್ತಿ ಫ್ಯಾನ್ಸ್ ಇರೋದು. Any words, no lines, any Kannada words? Like how we did in the dubbing, I'll have to ask help for I'll have to ask my director to help me out, tell me something that I can say. ಯಾಕಂದ್ರೆ ಆಲ್ರೆಡಿ ಡಬ್ಬಿಂಗ್ ಮಾಡಿದ್ದಾರೆ ಅವರು. ಈ ಇಂಟರ್ವ್ಯೂ ಮೂಲಕ ಮೇ ಬಿ ಅವ್ರಿಗೆ ಒಂದು ಎರಡು ನಾವು ಕಲಿಸುವಂತ ಪ್ರಯತ್ನ, ಕನ್ನಡ ಕಲಿಸುವಂತ ಪ್ರಯತ್ನ. ಅದೊಂದು ಬೇಡ. I'll ask him to give footage from the dubbing session that is as long as a film. I'll give it and you'll be able to see so many mistakes and how hard this poor girl had tried. But no, you tell me some dialogue, I'll try. Not dialogue, something. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬೇಗ ನಾನೊಂದು ಕನ್ನಡ ಫಿಲ್ಮ್ ಮಾಡ್ತೀನಿ, ಬೇಗ ನಾನೊಂದು ಕನ್ನಡ ಫಿಲ್ಮ್ ಮಾಡ್ತೀನಿ, ನಾನೊಂದು ಡೈರೆಕ್ಟ್ ಕನ್ನಡ ಫಿಲ್ಮ್ ಮಾಡ್ತೀನಿ. ಬೇಗ ನಾನೊಂದು ಡೈರೆಕ್ಟ್ ಕನ್ನಡ ಫಿಲ್ಮ್ ಮಾಡ್ತೀನಿ. ಎಷ್ಟು ಸ್ಪೆಷಲ್ ಕರ್ನಾಟಕ ಅಂದ ತಕ್ಷಣ, ಅಥವಾ ಸ್ಯಾಂಡ್ಲ್ವುಡ್ ಅಂದ ತಕ್ಷಣ, ಅಥವಾ ಬ್ಯಾಂಗ್ಳೂರ್ ಅಂದ ತಕ್ಷಣ ಸಾಯಿ ಪಲ್ಲವಿ ಅವರಿಗೆ? Is it special? Like I mentioned, I think I have a connect since my childhood. My father, in the beginning of his work, or after he got married and he had me, and
he was working in Hosur. So I used to come to this toys camp, kids camp. Kids camp. Yeah, I think there used to be a store over there. There used to be those big teddy bears. I still have an image of that, and I felt that Bangalore was also always a fantasy world, and I'll wait for weekends so that my father gets me here for me to play in that place. So after I grew up, it became more like a shopping hub. Every time you come here, you get the most nicest stuff. But recently, I'm on a spree. I'm eating food from Veena stores. I'm eating food from CTR. Next, I'll go to MTR. So it's like that. I think relation which I cut off maybe after my childhood, I think I'm again growing that back here. And nice memories I've had the last few. ತುಂಬಾ ಸ್ಪಿರಿಚುವಲ್ Sai Pallavi ಅವರು ನಾನು ನೆನ್ನೆ ಕೂಡ ಇಂಟರ್ವ್ಯೂ ಎಲ್ಲ ನೋಡ್ತಾ ಇದ್ದೆ. Tata gave me, my grandpa gave me this, I think 12 years ago. So since then it's just been with me. I meditate with it. So that is all. Wow. And it's kind of Tata says that you always have to have it on your protection and all that stuff, no? So that's all. ಇಲ್ಲಿ ಇಂಡಸ್ಟ್ರಿಯಲ್ಲಿ ಯಾರು ಫ್ರೆಂಡ್ಸ್ ಇಲ್ವಾ ನಿಮಗೆ ಸ್ಯಾಂಡಲ್ವುಡ್ ಅಲ್ಲಿ? ಅದು ಎನಿ ಹೀರೋಯಿನ್ ಅಥವಾ heroes agli athwa anybody I think the first person from our industry that I met was Puneet sir. Okay. I think Filmfare Awards that time I'm new to the industry. I just won, I think, an award for Premam, which was a Malayalam film. I don't know anybody, I'm just walking. So at that point, I remember Puneet sir stopping me and he said, I really loved your work and I can't wait for us to work together on a film. And that was, I think he was the first person from the industry that I ever had a conversation with. And after I hadn't spoken to anybody about this because you just don't talk about the actors you've come across, but after a few months ago I got to know. I remember telling him that I was very I wish I had met him before itself, because I remember meeting him on that day and thinking to myself, how can somebody be so humble where he stopped me at a point? He is a superstar. He doesn't have to stop a debutant actor and tell her. So he felt that someone does good work, you need to go there and tell them that they've done good work so that they feel more encouraged to do more work like this. So I remember after his demise, feeling very, very bad that I didn't meet him and tell him how grateful I was with whatever he said the other day. So yeah. ಅಪ್ಪು ಅಂದ್ರೆ ಹಾಗೆ ಯಾವುದೇ ಇಂಡಸ್ಟ್ರಿಯಲ್ಲಿ ನಾಟ್ ಓನ್ಲಿ ಕನ್ನಡ, ತಮಿಳು ಆಗಲಿ, ತೆಲುಗು ಆಗಲಿ, ಹಿಂದಿ ಆಗಲಿ, ಎಲ್ರಿಗೂ ಅಪ್ಪು ಅಂದ್ರೆ ಇಷ್ಟನೇ. ತಮಗೆ ಯಾವತ್ತೂ ಕನ್ನಡದಲ್ಲಿ ಆಕ್ಟ್ ಮಾಡಬೇಕು ಅಂತ ಆಸೆ ಆಗಲಿ ಅಥವಾ ಆ ಥರ ಆಪರ್ಚುನಿಟಿ ಸಿಕ್ಕೇ ಇರಲಿಲ್ವಾ ಸಾಯಿ ಪಲ್ಲವಿ ಅವರಿಗೆ? ಯಾರು ಅಪ್ರೋಚ್ ಮಾಡಿಲ್ವಾ ಸ್ಯಾಂಡಲ್ವುಡ್ ಇಂದ ನಿಮ್ಮನ್ನ? Sometimes the script has to work for you. I don't go by which industry I want to work with. I've seen that Telugu had given me a lot of interesting roles for me to play. So I played more Telugu roles, and it just depends on the scripts that I'm offered. And maybe when I find the right script, or when Kannada is ready to have me, when they're ready to have me act in the films, then I'll come. It's important that we have a good script, no? So I believe in that. I think art form will attract you to whichever place it needs your presence. So when that happens, it will happen. ಎಲ್ಲಿ ಹುಟ್ಟಿದ್ದು ಗಾರ್ಗಿ? ಯಾಕಂದ್ರೆ ಈ ಗಾರ್ಗಿಯ ಮೇಕಿಂಗ್ ಆಗಲಿ ಅಥವಾ ಆ ಸ್ಟೋರಿ ಬೋರ್ಡ್ ಆಗಲಿ ಅಥವಾ ಆಕ್ಟಿಂಗ್ ವಿಚಾರಕ್ಕೆ ಬರಲಿ, ಒಂದು ಪರ್ಫೆಕ್ಟ್ ಕಂಪ್ಲೀಟ್ ಪ್ಯಾಕೇಜ್ ಇರುವಂಥ ಸಿನಿಮಾ ಅಂತ ಕೇಳ್ಪಟ್ಟೆ ನಾನು. ಬಟ್ ಗಾರ್ಗಿ ಹುಟ್ಟೋದಕ್ಕೆ ಏನು ಕಾರಣ ಗೌತಮ್ ಅವರೇ? ಗೊತ್ತಿಲ್ಲ, ಒಂದು ಪರ್ಟಿಕ್ಯುಲರ್ ರೀಸನ್ನ ನಾನು ಪಾಯಿಂಟ್ ಔಟ್ ಮಾಡೋಕ್ಕಾಗಲ್ಲ. ಐಡಿಯಾಸ್ ಕ್ಯಾನ್ ಕಮ್ ಫ್ರಮ್ ಎನಿವೇರ್. ಕರೆಕ್ಟ್. ಫಸ್ಟ್ ನಾನು ಇದನ್ನು ಕೇಳಿದಾಗ ನನ್ನ ಫ್ರೆಂಡು ರಿಷಿಕೇಶಿಂದ ಫೋನ್ ಮಾಡಿದರು. ಫೋನ್ ಮಾಡಿ ಈ ಥರ ಒಂದು ಹುಡುಗ ಅವ್ರ ಅಪ್ಪನಿಗೋಸ್ಕರ, ಅವರಪ್ಪ ಅರೆಸ್ಟ್ ಆಗಿದ್ದಾರೆ, ಅವ್ರ ಅಪ್ಪನಿಗೋಸ್ಕರ ಕೇಸ್ ಫೈಟ್ ಮಾಡ್ತಾನೆ, ಹೇಗಿರುತ್ತೆ ಅಂತ ಹೇಳಿದಾಗ ನಾನೆಲ್ಲ ಡಬ್ಬಾ ಥರ ಇದೆ ಬಟ್ ಅಲ್ಲಿಂದನೇ ಹುಟ್ಟಿದದು. ಐ ಥಾಟ್ ವಾಟ್ ಇಫ್ ವಿ ಚೇಂಜ್ ದ ಪರ್ಸ್ಪೆಕ್ಟಿವ್, ವಾಟ್ ಇಫ್ ವಿ ಮೇಕ್ ಇಟ್ ದೆನ್ ಲಾಟ್ ಆಫ್ ಥಿಂಗ್ಸ್ ನಾವು ಕಲ್ತಿರ್ತೀವಲ್ಲ ಲೈಫಲ್ಲಿ, ಪ್ರಿನ್ಸಿಪಲ್ಸ್ ಆಗಲಿ, ಫಿಲಾಸಫಿ ಆಗಲಿ, ಬಟ್ ಅದನ್ನೆಲ್ಲ ಸುಮ್ಮನೆ ಆಗಿ ಹೇಳಿದ್ರೆ ಬೋರ್ ಆಗುತ್ತೆ. ಸೊ ಇಫ್ ಯು ಮೇಕ್ ಇಟ್ ಅ ಲಿಟಲ್ ಮೋರ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಪುಟ್ ಇಟ್ ಇನ್ ಯುವರ್ ನೆರೇಟಿವ್, ಐ ಥಿಂಕ್ ಇಟ್ಸ್ ನೈಸ್. ಸೊ ಎವ್ರಿ ಇನ್ಸಿಡೆಂಟ್ ಈ ಫಿಲಮಲ್ಲಿ ಯಾರೋ ನನ್ನ ಫ್ರೆಂಡೋ ಇಲ್ಲ ನಾನು ಓದಿರೋಂಥದ್ದು ಎಲ್ಲೋ ಯಾರೋ ಒಬ್ಬರು ಲೈಫಲ್ಲಿ ನಡೆದಿರೋಂಥ ಒಂದು ಘಟನೆ, ಅದನ್ನು ಸ್ಟಿಚ್ ಮಾಡಿದ ಮಾತ್ರ ನಾನು ಅಷ್ಟೆ. ಒಂದು ಕಥೆಯಾಗಿ ನಾನು ಕೂತ್ಕೊಂಡು ಜೋಡಿಸಿದಷ್ಟೆ.
ನನ್ನ ಲಕ್ಗೆ ನನ್ನ ಜೊತೆ ಬಂದಂಥ ಟೆಕ್ನಿಷಿಯನ್ಸು ಅದರೊಳಗೆ ಬಂದಂಥ ಆರ್ಟಿಸ್ಟು ನನಗಿಂತ ಚೆನ್ನಾಗಿ ಅದನ್ನು ನೋಡಿಕೊಂಡ್ರು. ಆ ಒಂದು ಇದರಿಂದನೇ ಈ ಫಿಲಮ್ ಚೆನ್ನಾಗಿ ಫಾರ್ಮ್ ಆಗಿದೆ ಅಂತ ನಾನು ನಂಬ್ತೀನಿ ಅಷ್ಟೇ. ಜನ ಯಾಕೆ ಥಿಯೇಟ್ರಿಗೆ ಬಂದು ಗಾರ್ಗಿ ನೋಡಬೇಕು? ಫೋರ್ಸ್ ಎಲ್ಲ ಮಾಡೋಕ್ಕಾಗಲ್ಲ, ಬಟ್ ಒಂದು ಮಾತು ಹೇಳಿದ್ರಿ ಅಂದರೆ ಪ್ರತಿಯೊಬ್ಬರು ಕನೆಕ್ಟ್ ಆಗೋದು ಒಂದು ಸಿನಿಮಾ ಅಂದರೆ ಬರೀ ಫಿಲಾಸಫಿ ಮಾತ್ರ ಅಲ್ಲ, ಅಂದರೆ ಇದರಲ್ಲಿ ಒಂದು ರೀತಿ ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ, ಎಮೋಷನ್ಸ್ ಇರುತ್ತೆ, ಫೀಲಿಂಗ್ಸ್ ಇರುತ್ತೆ, ಪ್ರತಿಯೊಬ್ಬರು ಕನೆಕ್ಟ್ ಆಗುವಂಥ ಸಿನಿಮಾ ಅಂತ ತಾವು ಹೇಳಿದ್ರಿ. ಈ ಕಥೆನ ಇಲ್ಲಿ ತನಕ ಯಾರು ಹೇಳಿರ್ಲಿಕ್ಕೆ ಚಾನ್ಸೇ ಇಲ್ಲ. ಐ ಆಮ್ ದ ಫಸ್ಟ್ ಪರ್ಸನ್ ಟು ಸೇ ದಿಸ್ ಸ್ಟೋರಿ. I don't know if there will be another person to say this story. I had the courage to do it because I also produced it. I didn't care about anybody. ಆ ಸೆಂಟ್ರಲ್ ಓಡುತ್ತೆ, ಈ ರೋಲ್ಗೆ ಆ ಕಾಮಿಡಿಯನ್ ಹಾಕು, ನಾನು ಯಾವುದನ್ನು ಯಾರು ನನಗೆ ಫೋರ್ಸೇ ಮಾಡಲಿಲ್ಲ. ನನಗೆ ಇಷ್ಟ ಬಂದಿದ್ದು ನಾನು ತೆಗೆದೆ. I don't mean to sound arrogant, but I know that this perspective will never be told by anybody else. It has not been told before. ಆ ನಂಬಿಕೆ ನನಗಿದೆ. ಅಂದರೆ ಸಾಯಿ ಪಲ್ಲವಿ ತಾವು ಈ ಸಿನಿಮಾ ಮೂಲಕ ಹೀರೋ ಮಾಡ್ತಾ ಇದ್ದೀರಿ ತಾವು. No, that was never his intention to make me a hero. He wanted me to play the protagonist whose life you would be, generally when you watch a film, you have to watch it through somebody's perspective. Generally you have to watch it through the hero. For example, if you take Charlie, you'll be able to see the movie through Dharma's life and through Charlie's life. You'll be able to see it that way. Here you'll be able to see it through Gargi's experience. Yes. And all of that. So it's only that way. He didn't try to design it for Sai Pallavi. ಸೂತ್ರಧಾರ ಅಂದ್ರೆ ಅವರೇನೆ, ಬಟ್ ಹೀರೋ ಅನ್ನೋದು ಬೇರೆ ಒಂದು ಟರ್ಮು. ಅಂದ್ರೆ ಕಥೆನೇ ಹೀರೋ, ಇದರಲ್ಲಿ ಸ್ಟೋರಿನೇ ಹೀರೋ. ಗೊತ್ತಿಲ್ಲ, ಎಲ್ಲ ಅಂಶನೂ ಅದರಲ್ಲಿ ಚೆನ್ನಾಗಿ ಬಂದಿದೆ ಅಂತ ಅನ್ಸುತ್ತೆ. ಸಿ ಇಟ್ಸ್ ವರ್ಕಿಂಗ್ ಮೆಕ್ಯಾನಿಸಮ್ ಅಲ್ಲ. ನೀವು ಒಂದು ಪಾರ್ಟ್ ಇಟ್ಸ್ ಎ ಕ್ಲಾಕ್, ನೀವು ಒಂದು ಪಾರ್ಟ್ ತೆಗೆದ್ರೆ ಕ್ಲಾಕ್ ನಿಲ್ಲತ್ತೆ. ಸೊ ಈ ಫಿಲಮ್ ಆ ಥರ ಅಂದ್ಕೊಳ್ತೀನಿ, ಎಲ್ಲರೂ ಸೇರೇನೆ ಅದು ಓಡಿದ್ದು ದಟ್ ಕ್ಲಾಕ್. ಸೊ ಒನ್ ಪಾರ್ಟ್ ಈಸ್ ನಾಟ್ ಎನಿ ಲೆಸ್ ಇಂಪಾರ್ಟೆಂಟ್ ದೆನ್ ಅನದರ್ ಪಾರ್ಟ್. ಮಾಸ್ ಎಂಟರ್ಟೈನಿಂಗ್ ಸಿನಿಮಾ, ಯಾಕಂದ್ರೆ ಸಾಕಷ್ಟು ಜನ ಹೇಳೋರು ಈ ಪೋಸ್ಟರ್ ನೋಡಿದಾಗ ಎಲ್ಲೊಂದು ಕಡೆ ಮಲ್ಟಿಪ್ಲೆಕ್ಸ್ ಸಿನಿಮಾ ಅಥವಾ OTT ಸಿನಿಮಾನ ಅಥವಾ ಡ್ರಾಮಾನ ಅಥವಾ ಈ ಥರ ಆರ್ಟ್ ಸಿನಿಮಾನ, ಈ ಥರದಂತ ಒಂದಷ್ಟು ಡಿಸ್ಕಷನ್ ನಡೀತಾ ಇದೆ. ಸೊ ಯಾವ ಥರದ ಸಿನಿಮಾ ಗಾರ್ಗಿ? You don't mind if I answer for this? Please. So for the previous one you asked, why was it important for people to watch Gargi in theaters? I'm also part of the audience because I view other kind of films. There is a different experience because it's a community experience. When you go sit in the theater and you watch few films, when they clap you feel the joy and even you enjoy. But when you're sitting at home and you even watch any of the biggest films that you'd seen, you won't have that thrill, you won't feel that excitement. And why I think movies are always a very community kind of experience is because especially our film, I believe that is something which requires you to concentrate and do. You should not have the option of wanting to forward. Correct. Yeah. So I feel that if it is any other kind of I think this subject deals with something which requires you to go back home and think. And if you are composed and if you are focused enough to sit and watch through a 2-hour film without forwarding or without getting distracted, running here and there, maybe it will work. But I think it is important this film you go watch in the theaters for the experience you'll carry out of there. So yeah. And more importantly, ಐ ಆಮ್ ಎ ಫಸ್ಟ್ ಶೋ ಆಡಿಯನ್ಸ್. ಯುವರತ್ನ ಆಗಿರಲಿ, ಇವಾಗ ರಿಲೀಸ್ ಆಗೋ ವಿಕ್ರಾಂತ್ ರೋಣ ಆಗಿರಲಿ, KGF ಎಲ್ಲ ಫಸ್ಟ್ ಡೇ 3 ಲ್ಯಾಂಗ್ವೇಜ್ 2 ಲ್ಯಾಂಗ್ವೇಜ್ ನೋಡಿ. ಫಸ್ಟ್ ಪಾರ್ಟು ಸಂಡೇ ಆಗಸ್ಟಲ್ಲಿ 4 ಲ್ಯಾಂಗ್ವೇಜ್ ಫಿನಿಶ್ ಮಾಡಿ. ಆ್ಯಕ್ಚುಲಿ ನಾನು ರಕ್ಷಿತ್ ಉಳಿದವರು ಕಂಡಂತೆಯೇ ನಾನು ಮಾರ್ಚ್ ಎಂಡಲ್ಲಿ ರಿಲೀಸ್ ಆಯಿತು. ಆ ವೀಕ್ ಎಂಡಲ್ಲೇ ನಾನು ಚೆನ್ನೈಯಿಂದ ಇಲ್ಲಿ ಬಂದು ನೋಡಿ ಹೋಗಿದ್ದು. ಸೊ ಐ ಆಮ್ ಎ ಫಸ್ಟ್ ಶೋ ಆಡಿಯನ್ಸ್. ಸೊ ಸಮ್ವೇರ್ ನನಗೊಂದು ನಂಬಿಕೆ ಇತ್ತು, ಯಾವುದೇ ಸಬ್ಜೆಕ್ಟ್ ತೊಗೊಂಡ್ರು ಅದನ್ನ ಒಂದು ಪ್ರಾಪರ್ ಮೆಷರಲ್ಲಿ ಮಾಡಿದ್ರೆ ಅದು ಎಲ್ಲ ಆಡಿಯನ್ಸ್ಗೂ ಹೋಗಿ ಸೇರೋಕ್ಕೆ ಸಖತ್ ಹೈ ಚಾನ್ಸ್ ಇದೆ ಅಂತ. ನಾನು ಆ ನಂಬಿಕೆಯಲ್ಲೇ ಇದನ್ನು ಮಾಡಿದ್ದು. ನಾನು ವೆನ್ ಸಂಬಡಿ ಟೆಲ್ಸ್ ಮೀ ಈ ಆಡಿಯನ್ಸಿಗೆ ಮಾತ್ರ ಇಲ್ಲ ಆಡಿಯನ್ಸಿಗೆ ಮಾತ್ರ ಅಂದರೆ ನಾನು ಇಷ್ಟೇ ಹೇಳೋದು, ನೋಡಿ ಡಿಸೈಡ್ ಮಾಡ್ಕೊಳ್ಳಿ ನಾವೇನಕ್ಕೆ ಹೇಳಬೇಕು. ಅವ್ರು ನೋಡಲಿ, ಅದಾದಮೇಲೆ ಅವ್ರು ಹೇಳಿ ಇಲ್ಲ ಇದನ್ನು ನಾನು ಅಲ್ಲಿ ನೋಡ್ತೀನಿ ಇಲ್ಲಿ ನೋಡ್ತೀನಿ, ಅದು ಅವ್ರು ಇವತ್ತು ನಾವು ಯಾರನ್ನೂ ನಿಲ್ಸೋಕ್ಕಾಗಲ್ಲ. ಬಟ್ ಮೈ ಬಿಲೀಫ್ ವಾಸ್ ದಟ್ ಇಫ್ ಯು ಡೂ ಇಟ್ ದ ರೈಟ್ ವೇ ಇದು ಎಲ್ಲ ಸೆಂಟ್ರಲ್ಲೂ ನೋಡ್ತಾರೆ ಅಂತ. ಆ್ಯಂಡ್ ಐ ಟ್ರೈ ಟು ಕ್ಯಾರಿ ಎ ಸ್ಟೋರಿ ವಿಚ್ ಐ ನೋ ಇಸ್ ಎ ವೆರಿ ವ್ಯಾಲಿಡ್ ಪರ್ಸ್ಪೆಕ್ಟಿವ್. ದಟ್ ಇವತ್ತು ಆ ಪರ್ಸ್ಪೆಕ್ಟಿವ್ ಬಹಳ ಮುಖ್ಯ ಅಂತ ನಾನು ನಂಬ್ತೀನಿ. ಅಟ್ ದ ಸೇಮ್ ಟೈಮ್ ನಾನು ಈ ಎಕ್ಸ್ಟ್ರೀಮಾಗಿ ಮೆಸೇಜ್ ಹೇಳೋದು ಅದೆಲ್ಲ ಏನು ಮಾಡಿಲ್ಲ. ಎಲ್ಲ
ಲೈಫನ್ನು ತೋರಿಸ್ಬಿಟ್ಟು ಜಡ್ಜ್ಮೆಂಟ್ನ ಆಡಿಯನ್ಸಿಗೆ ಬಿಡೋದೇ ನನಗಿಷ್ಟ. ಅದು ಅವ್ರು ಡಿಸೈಡ್ ಮಾಡ್ಕೊಳ್ಳಿ ಏನಾಯಿತು. ಸೊ ನೋಡಿದವರೆಲ್ಲ ಇಲ್ಲ ಒಂದು 2 ಅವರ್ ಇದ್ರ ಬಗ್ಗೆ ಮಾತಾಡಿದ್ವಿ ಅಂತ ಹೇಳಿದಾಗ ನನಗದು ಹ್ಯಾಪಿ ಅನಿಸುತ್ತೆ. ಓಕೆ, ಎಲ್ಲ ಆನ್ಸರು ನಾನು ಕೊಡಲಿಲ್ಲ, ನಾನು ತೋರಿಸ್ದೆ, ನೀವುಗಳು ಮಾತಾಡ್ಕೊಂಡ್ರೆ ನನಗದು ಭಾಳ ಸಂತೋಷ ಅಂತ. ಅಂದ್ರೆ ಈ ಸಿನಿಮಾ ನೋಡಿದ ನಂತರ ನಮಗೆ ಕಾಡುತ್ತಾ ಅಥವಾ ನಮ್ಮನ್ನ ನೀವು ಹೇಳಿದಾಗ ಒಂದು ಚರ್ಚೆಗೆ ಗ್ರಾಸ್ ಆಗುತ್ತೆ ಅಂತ ಈ ಸಬ್ಜೆಕ್ಟ್ ನಮಗೆ? 100% ಕಾಡುತ್ತೆ. ಚರ್ಚೆಗಾದ್ರೆ ಒಳ್ಳೇದು ಬಿಸ್ನೆಸ್. ಒಳ್ಳೆ ಚರ್ಚೆ ಆಗಲಿ, ಕಾಂಟ್ರವರ್ಸಿ ಬೇಡ ಅಂತ. ಚರ್ಚೆ ಹೇಗಾದ್ರೂ ಬಿಸ್ನೆಸ್ ಒಳ್ಳೇದು, ಬಟ್ ನೋ, ಪಾಸಿಟಿವ್ ಆಗೇ ಆಗತ್ತೆ ಅಂತ. ಐ ಬಿಲೀವ್ ದಟ್ ಇಫ್ ವಿ set the right temperature, we can have the nation talking about the film. But I am being extremely hopeful and optimistic. ಅಂದ್ರೆ ಸಾಯಿ ಪಲ್ಲವಿ ಅವ್ರನ್ನ ನಾವು ಇಲ್ಲಿ ಡಾನ್ಸ್ ನಂಬರ್ ಇರೋದಿಲ್ಲ ಅಥವಾ ರೊಮ್ಯಾಂಟಿಕ್ ಸಾಂಗ್ ಇರೋದಿಲ್ಲ ಅಥವಾ ಸೆಂಟಿಮೆಂಟ್ ಎಮೋಷನ್ಸ್ ಇದೇ ಇರುತ್ತೆ ಅನ್ಸುತ್ತೆ. ಜೊತೆಗೆ 2022, 23 ಎಲ್ಲ ಅವಾರ್ಡ್ಸ್ ಈ ಗಾರ್ಗಿ ಬರುತ್ತೆ ಅಂತ ಆಲ್ರೆಡಿ ಚರ್ಚೆಗಳು ನಡೀತಾ ಇದೆ. ಇಸ್ ಇಟ್ ಟ್ರೂ? I don't think my biggest award is when people actually see every time I act. Correct. I want people to see the actor and not Sai Pallavi. When you see Shyam Singh Haroy, see Rosie. When you see another film of mine, I want you to see the character. So if people see Gargi and not Sai Pallavi and they connect with the character, that is an award for me. So that's all I'm looking for. Anything more than that is just extra happiness, that's all. ತುಂಬಾ ಸ್ಪೆಷಲ್ ಅನ್ಸುತ್ತೆ ನಿಮಗೆ ಈ ಸಿನಿಮಾ, ಈ ಸಬ್ಜೆಕ್ಟ್ ಸಾಯಿ ಪಲ್ಲವಿ ಲೈಫ್? I think I think so. I don't know about professionally, but I connect with films on a very personal level. So this film is very personal and in ways. Why is that personal? The way I think and the way her character thinks, the situations she's been put in is not something that I'll be put in, and the way she reacts is not how I react. So it was very different for me to learn about another life. I've become more accepting. I've become more. I have more knowledge. I've gained more knowledge, and sometimes we live inside a small circle, but they say you travel around the world, you'll know you're just a small dot. So sometimes you think you know everything, but when you play lives like hers and the ones that I've done, you realize there are so many people, so many personalities and perspectives and all that. So as a person, I feel I've just maybe had an opportunity to learn and evolve. ಆ ಥಿಯರಿನೂ ಸಾಕಷ್ಟು ನಾವು ಫಿಲಮಲ್ಲಿ ಯೂಸ್ ಮಾಡಿದ್ವಿ. ಕೂಪಮಂಡುಕ ಅಂತಾರಲ್ಲ. ಕರೆಕ್ಟ್, ಕೂಪಮಂಡುಕ. ಸಮ್ಟೈಮ್ಸ್ ಅದಕ್ಕೆ ಡ್ರೈವ್ ಇಲ್ಲ ಅಲ್ಲಿಂದ ಹೋಗೋಕ್ಕೆ, ಏನಾದ್ರು ರೀಸನ್ಸ್ ನಾವು ಕೊಡ್ತೀವಿ. ನನ್ನ ಇಂಟರ್ಪ್ರಿಟೇಷನ್ ಏನಿತ್ತು ಅಂದರೆ ಅದಕ್ಕೆ ಅಲ್ಲಿ ರಿಲ್ಯಾಕ್ಸ್ಡ್ ಆಗೋಯ್ತು, ಇಲ್ಲಿದ್ರೆ ಸಾಕು ಆರಾಮು. ಸೊ ಇಟ್ ಕನ್ವಿನ್ಸ್ಡ್ ಇಟ್ ಸೆಲ್ಫ್, ಇದೇ ನನ್ನ ಜೀವನ ಸಾಕು ಅಂತ. ಸೊ ಇಮ್ಯಾಜಿನ್ ಆ ಟೈಮಲ್ಲಿ ಯಾರೋ ಬಂದು ಇಫ್ ದೇ ಟುಕ್ ಇಟ್ ಆ್ಯಂಡ್ ಪುಟ್ ಇಟ್ ಔಟ್ ಸೈಡ್, ಅದಕ್ಕೆ ಏನಾಗುತ್ತೆ ಅನ್ನೋದನ್ನೇ ಕತೆ ಅಷ್ಟೇ. ಈ ಸಿನಿಮಾಗೆ ಸಾಯಿವರನ್ನೇ ಪಿಕ್ ಮಾಡೋದಕ್ಕೆ ಏನು ರೀಸನ್ ಇತ್ತು ಈ ಪಾತ್ರಕ್ಕೆ? ಒಂದು ಸ್ಟೇಜಲ್ಲಿ ನನಗೆ ನನ್ನ ಕೋರೇಟ್ರಿಗೆ ಅನಿಸಿದೇನು ಅಂದರೆ, ನಮ್ಮ ಪಕ್ಕದ ಮನೇಲಿ ಒಬ್ರಿಗೆ ನಡೆದ್ರೆ ಅದು ಹೇಗಿರುತ್ತೋ ಆ ಲೆವೆಲ್ ಆಫ್ ಬಿಲೀಫ್ ನಮಗೆ ಈ ಕ್ಯಾರೆಕ್ಟ್ರಲ್ಲಿ ಬರಬೇಕು. ನೋಡೋಂಥ ಆಡಿಯನ್ಸ್ಗೆ ದೇ ಶುಡ್ ಬಿ ಏಬಲ್ ಟು ಕನೆಕ್ಟ್ ಸೋ ಮಚ್. ಸೊ ಯು ನೀಡ್ ಸಂಬಡಿ ವಿತ್ ದಟ್ ಸಾರ್ಟ್ ಆಫ್ ಒಂದು ಔಟ್ಲುಕ್ ಅಲ್ಲ. ಸೊ ನಮ್ಮ ಪರ್ಸ್ಪೆಕ್ಟಿವಲ್ಲಿ ಅವ್ರು ಕರೆಕ್ಟಾಗಿದ್ದರು. ಅದಕ್ಕಿಂತ ಮುಂಚೆ ಬೇರೆ ಕಡೆ ಹೋಗಲಿಲ್ಲ ಅಂತಲ್ಲ, ವಿ ವೇರ್ ದೇರ್. ಬಟ್ ಯಾವುದೋ ಒಂದು ಕಾರಣಕ್ಕೆ ಎಲ್ಲೋ ಒಂದು ಕಡೆ ಅದು ಕೂರ್ತಾ ಇರಲಿಲ್ಲ. ವಿತ್ ಅದರ್ ನೇಮ್ಸ್ ಟೇಕ್ ಆಫ್ ಆಗೋ ಥರ ಆಗಿ ಅದಾಗಲಿಲ್ಲ. ಐ ಥಿಂಕ್ ಗಾಡ್ ವಾಸ್ ಟ್ರೈಂಗ್ ಟು ಟೆಲ್ ಮೀ ಸಮಥಿಂಗ್. ಏನಕ್ಕೆ ಇದನ್ನು ಹೇಳಬೇಕು ಇವಾಗ ನೀವು ಅನ್ನೋದು ನನಗೆ ಆ ಪರ್ಸ್ಪೆಕ್ಟಿವ್ ವ್ಯಾಲಿಡ್ ಅಂತ ಅನಿಸ್ತು. ಈಗ ನಾವು ಸಮ್ಟೈಮ್ಸ್ ಒಂದು ವಿಷಯದಲ್ಲಿ ನೀವು ಇನ್ನೊಬ್ಬರನ್ನ ಡಿಫೆಂಡ್ ಮಾಡ್ಬೇಕಾದ್ರೆ ನಾವು ಹೇಳ್ತೀವಲ್ಲ, ನಿಂಗೆ ಯಾಕಿದಲ್ಲ, ನಿನ್ನ ಕೆಲಸ ನೀನು ನೋಡ್ಕೊಂಡಿರ್ಬೋದಲ್ಲ, ಹೊರಗಡೆ ಹೋಗಿ ಜಗಳ ಆಡ್ಬೇಕಂತ. ಬಟ್ ಅವಾಗ ನಮ್ಗೆ ಅನ್ಸತ್ತಲ್ಲ, ಇಲ್ಲ ಅವತ್ತು ನನಗೆ ಹೇಳ್ಬೇಕು ಅಂತ ಅನಿಸ್ತು ಗುರೋದು, ನಾನು ಹೇಳಿಲ್ಲ ಅಂದ್ರೆ ಅವ್ನಿಗೆ ಬೇರೆ ಯಾರು ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಬಟ್ ಮೇ ಬಿ ನೀವು ಲೈಫಲ್ಲಿ ಆಲ್ ಯುವರ್ ಲೈಫ್ ಯು ಮೈಟ್ ಹ್ಯಾವ್ ನಾಟ್ ಬೀನ್ ದಟ್ ಬೋಲ್ಡ್ ಎ ಪರ್ಸನ್. ಅವತ್ತು ಅನಿಸಿರತ್ತೆ ನಿಮಗೆ, ಬೇರೆ ಯಾರು ಇರಲಿಲ್ಲ ಗುರು, ನಾನೇ ಹೇಳ್ಬೇಕಾಯ್ತು ಅಂತ. ನನಗೆ ಆ ಪರ್ಸ್ಪೆಕ್ಟಿವ್ ಅದೇನೇ ನಾನು ಹೇಳಿದ್ದು, ಇಲ್ಲ ನನಗೆ ಈ ಕತೆ ಹೇಳಬೇಕು ಅಂತ ಅನಿಸ್ತಾ ಇದೆ ಅಂತ. ಬಿಕಾಸ್ ಆ್ಯಕ್ಟರ್ಸು ಓದಬೇಕಾದ್ರೆ ಅವ್ರ ಮನಸ್ಸಲ್ಲಿ ಒಂದು ಇಂಟರ್ಪ್ರಿಟೇಷನ್ ಇರುತ್ತೆ, ಸೀನ್ಸ್ಗೆ ಆಗಲಿ ಡೈಲಾಗ್ಸ್ಗೆ ಆಗಲಿ. ಸೊ ಅವ್ರು ಸಮ್ಟೈಮ್ಸ್ ಐ ಥಿಂಕ್ ಅವ್ರಿಗೆ ಚೆಕ್ ಮಾಡಬೇಕಾಗಿತ್ತು ಅನ್ಸುತ್ತೆ, ಇವರು ಅದೇ ಥರನಾ ಅಥವಾ ಇವರು ಮಧ್ಯದಲ್ಲಿ ಐಟಮ್ ಸಾಂಗ್ ಏನಾರು ಇಡ್ತಾರಾ ಅಂತ. ಅದನ್ನ that doubt I didn't have. I only thought that when you've written a script which is so real,
is the director wanting to treat it in a real way, because you can write anything on paper, but when you shoot it, you can have a very commercial angle to it. From your costumes to how you set up a house to how you want the characters, who are the characters. I didn't know anything. I didn't know who was playing the various characters that are there in the film. So I only wanted to know what the captain wanted for the film. So when I knew that his idea was not commerciality or wanting to have something glamorous, having names in the project, he only wanted honesty. I'm sure even if I hadn't played Gargi, he would have picked, or Gargi would have picked whoever was important, whoever was best for the character, and not just the glamorous names that I don't think he picked me because I was ಸ್ಟಾರ್ ವ್ಯಾಲ್ಯೂಕ್ಕಿಂತ ನನಗೆ star value is a huge word. Right? No, he's being nice and humble, but I mean, being very kind, but not thinking that, okay, this girl has done films in Tamil and in Telugu. He didn't have that in mind. He only wanted me for the character. So I'm pretty sure when a director has only visions which are true for the story and he's working towards it, it makes it easy for the actor in me to fully surrender. Otherwise, there I'll have a conflict and he'll have a conflict, thinking I want to make a film that's like the script and real, but you want to portray something commercial. So it disturbs the actor's mind, I think. So that was the first question I asked him. How are you? What are you looking at? What do you want from this film? Why are you directing this? Why do you want to tell this story? This story. Hello, Sai Pallavi. Why do you want to do this film? ಅದೇ ಆ ಟ್ಯೂನ್ ಇಲ್ಲ. Why do you want to do this story? ಅಲ್ಲ, ಸಿ ಅವ್ರ ಫೋನಲ್ಲಿ ಆ ಕಡೆ ಇದ್ರು, ನಾನು ಅದನ್ನ ಹೇಗ್ ಬೇಕಾದ್ರೆ ಇಂಟರ್ಪ್ರಿಟ್ ಮಾಡ್ಕೊಬಹುದು. ನನಗೆ ಅನ್ಸಿದ ಅದೇನೆ. ಇಸ್ ಇಟ್ ಚಾಲೆಂಜಿಂಗ್ ರೋಲ್ ಅಥವಾ ನಿಮ್ಮ ಡ್ರೀಮ್ ರೋಲ್ ಅಥವಾ ಹೆವಿ ಇತ್ತು ಸಬ್ಜೆಕ್ಟ್ ಅನ್ಸುತ್ತೆ, ಅಥವಾ ಟೂ ಅರ್ಲಿ ಟೂ ಯಂಗ್, ಅದೇ ಈಗಲೇ ಈ ತರದ ಪಾತ್ರಗಳನ್ನ ಮಾಡ್ತಾ ಇದ್ರಿ ಸಾಯಿ ಪಲ್ಲವಿ ಅವರು, ಸೊ ಮೋರ್ ರೆಸ್ಪಾನ್ಸಿಬಿಲಿಟಿ? I think the subject was heavy. I don't think because I played the character, I'm in that world. the things that I was thrown, the situation that I was thrown into, I think I just dealt with it like how I would deal in like real life. So I don't know how challenging it was playing the character, but for me the subject that we were dealing with was very heavy. It makes you think, it works with your psyche and it makes you feel somewhat. So in that way I think this film had a huge impact in my head, and I like playing characters and roles which have a lot of which have something to say, which have a life of its own. So I like such characters, that's all. ನಿಮ್ಮ ಪ್ಲಾನ್ಸ್ ಇದೆಯಾ ಗೌತಮ್ ಅವ್ರ, ಏನಾದ್ರು ಸಾಯಿ ಪಲ್ಲವಿನ ಹಾಕೊಂಡು ಏನಾದ್ರು ಸಿನಿಮಾ ಮಾಡೋ ಪ್ಲಾನ್ಸ್ ಇದೆಯಾ ಇನ್ ಫ್ಯೂಚರ್ ಅಲ್ಲಿ, ಗಾರ್ಗಿನ ಹೊರತುಪಡಿಸಿ? ಸೊ ಮತ್ತೊಂದು ಸಿನಿಮಾ ಏನಾದ್ರು ಕಮರ್ಷಿಯಲ್ ಸಿನಿಮಾ? Even I want, let's listen to this. ಒಳ್ಳೆ ಕತೆ ಬರ್ತಾರೆ, ನಾನು ಯಾರನ್ನ ಬೇಕಾದ್ರೆ ಒಳ್ಳೆ ಕತೆ ನೀವೇ ಬರಿಬೇಕು. ಈಗ ನೀವು ಸಿನಿಮಾದವ್ರು, ನೀವೇ ಬರಿಬೇಕು. ಸೊ ಒಳ್ಳೆ ಕತೆಗಳನ್ನ ಡೆಫಿನೆಟ್ಲಿ ಶಿ ಇಸ್ absolutely fantastic to work with. But now I think we are just forcing him to say that. Let's give him some space. ಅದು ತುಂಬಾ ಎಕ್ಸ್ಪೆನ್ಸಿವ್, ಹೇಗೆ ರೆಮ್ಯುನರೇಷನ್ ತುಂಬಾ ಕೊಡಬೇಕಾ? ವೆರಿ ವೆರಿ ಬಜೆಟ್ ಫ್ರೆಂಡ್ಲಿ. ಹೌದಾ? He said remuneration ತುಂಬಾ ಕೊಡಬೇಕಾ? ನೀವು ಹೇಳಿ. I don't want to say anything. It's okay. ಏನ್ ರಿಕ್ವೆಸ್ಟ್ ಮಾಡ್ತೀರಿ, ಏನ್ ಪ್ರಾಮಿಸ್ ಮಾಡ್ತೀರಿ ನಮ್ಮ ಕನ್ನಡಿಗರನ್ನ? ಯಾಕಂದ್ರೆ ಅಷ್ಟು ಈಸಿಯಾಗಿ ಬಿಟ್ಟು ಕೊಡಲ್ಲ ನಮ್ಮ ಕನ್ನಡಿಗರು. ಯಾಕಂದ್ರೆ ತಾವು ಎಲ್ಲೇ ಕೆಲಸ ಮಾಡಿ, ಭಾಷೆಗೆ ಅಥವಾ ಸಿನಿಮಾಗೆ, ಆರ್ಟಿಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇರೋದಿಲ್ಲ. ಬಟ್ ಈ ಸಿನಿಮಾ ಸೊ ನಮ್ಮ ಕನ್ನಡಿಗರು ಖಂಡಿತವಾಗ್ಲೂ ಕೈ ಹಿಡಿಬೇಕು ಅಥವಾ ಒಂದು ಥಿಯೇಟರ್ ಬಂದು ನೋಡ್ಬೇಕು ಅನ್ನೋದಾದ್ರೆ ಏನ್ ರಿಕ್ವೆಸ್ಟ್ ಮಾಡ್ತೀವಿ? ಜೊತೆಗೆ ಜನ ಯಾಕೆ ಥಿಯೇಟರ್ ಬಂದು ಸಿನಿಮಾ ನೋಡ್ಬೇಕು ಗಾರ್ಗಿ? ಏನಂದ್ರೆ ನಾವು ಹಲವಾರು ಕಾರಣ ಹೇಳ್ಬೋದು. ಕಷ್ಟಪಟ್ಟು ಮಾಡಿದ್ವಿ, ನಾನು ಸಾಲ ತೊಗೊಂಡು ಮಾಡಿದೆ, ಇಷ್ಟು ದಿನ ಆಯಿತು, ಅಷ್ಟು ದಿನ ಆಯಿತು, ಅವ್ರು ಎಷ್ಟು ಎಫರ್ಟ್ ಹಾಕಿದ್ರು. ಅಲ್ಟಿಮೇಟ್ಲಿ ದ ಟೆಸ್ಟ್ ಆಫ್ ದ ಪುಡ್ಡಿಂಗ್ ಇಸ್ ಆ ಫ್ರೈಡೇ ಬಂದು ಕೂರ್ಬೇಕಾದ್ರೆ ಅವ್ರಿಗೆ ಕನೆಕ್ಟ್ ಆಗಿ ಇಷ್ಟ ಆಯಿತು ಅಂದರೆ ಹೊರಗಡೆ ಬಂದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಇಲ್ಲಾಂದರೆ ಇವತ್ತು ಒಂದು ಸತಿ ನೋಡ್ಬೋದು, ವೇಸ್ಟ್ ಫಿಲಮ್ ಗುರು ಇರೋ ಬರೋ ಎಲ್ಲ ಕಮೆಂಟು ನಾವು ನೋಡಿದ್ದೀವಲ್ಲ, ಒಳಗೆ ಬಂದವನು ಏಮಾರಲ್ಲ ಅಂತ ನನಗೆ ಬಹಳ ನಂಬಿಕೆ ಇದೆ. ವಿ ಹ್ಯಾವ್ ಡನ್ ಸಮಥಿಂಗ್ ದಟ್ ವಿ ಆರ್ ಹ್ಯಾಪಿ ವಿತ್, ಆ್ಯಂಡ್ ಎಟ್ ಎವ್ರಿ ಗಿವನ್ ಸ್ಟೇಜ್ ಆಫ್ ದ ರೈಟಿಂಗ್ ಪ್ರೋಸೆಸ್ ಒನ್ ಥಿಂಗ್ ಐ ಕ್ಲಿಯರ್ಲಿ ವಿ ಹ್ಯಾಡ್ ಆನ್ ಅವರ್ board was, let's not take the audience for granted. Cheat ಅಲ್ಲ, let's not take them for granted. ಅವ್ರು ಇಲ್ಲಿವರೆಗೂ ನೋಡದೇ ಇರೋಂಥ ಒಂದು ಎಕ್ಸ್ಪೀರಿಯನ್ಸ್ ಕೊಡೋಣ ಅಂತ ಐ ಥಿಂಕ್ ದಟ್ ವಿ ಹ್ಯಾವ್ ಅಚೀವ್ಡ್. ಸೊ ಒಳಗೆ ಬಂದು ಈ ಸಿನಿಮಾ ನೋಡೋನು ಖಂಡಿತ ಏಮಾರಲ್ಲ. ಹಿಲ್ ಗೋ ಔಟ್ ವಿತ್ ಅ ಫ್ಯೂ ಥಾಟ್ಸ್ ಆನ್ ಹಿಸ್ ಹೆಡ್. ಸೊ ಜುಲೈ 15 ರಿಲೀಸ್ ಆಗ್ತಾ ಇದೆ. ನಾನು ಸಾಕಷ್ಟು ಗೂಗಲ್ ಮಾಡ್ತಾ ಇದೆ, ಗಾರ್ಗಿ ಬಗ್ಗೆ ತುಂಬಾ ಎಕ್ಸ್ಕ್ಲೂಸಿವ್ ಆಗಿ ನೀವು ಮೇಂಟೈನ್ ಮಾಡಿದಿರಿ. ಸಣ್ಣ ಪುಟ್ಟ ಗ್ಲಿಮ್ಸ್ ಬಿಟ್ರೆ ಕಾಂಟೆಂಟ್ ಎಲ್ಲೂ ಬಿಟ್ಕೊಟ್ಟಿಲ್ಲ ತಾವು. ಏನ್ ಪರ್ಟಿಕ್ಯುಲರ್ ರೀಸನ್ ಇತ್ತ? ಅದೇನಂದ್ರೆ ನಾನು ಸ್ಟಾರ್ಟ್ ಮಾಡಿದಂತಹ ಸಿಚುವೇಶನ್ಸ್ ಆ ಥರ ಇತ್ತು. ಆ್ಯಂಡ್ ನನಗೆ ಗ್ರಾಮ್ಯಾಟಿಕಲ್ ಆಗಿ ಮಾಡುವಂಥ
ಪೂಜೆ ಮಾಡಿ ಅದ್ರ ಫೋಟೋಸ್ ರಿಲೀಸ್ ಮಾಡಿ ಅದು ಸಖತ್ ಬೋರ್ ಅನ್ಸುತ್ತೆ. ಸೊ ಇನ್ಫ್ಯಾಕ್ಟ್ ನಾನು ಫಸ್ಟ್ ನನ್ನ and also the shooting locations and all that we were shooting in were live locations. So we didn't want extra crowd or attention or anybody else coming in. ತಮಿಳೆಲ್ಲ ಲೈವ್ ಸೌಂಡ್ ಬಾಂಬೆಯಿಂದ ಟೀಮ್ ಕರೆಸಿ. ಸೊ ಜಾಸ್ತಿ ಜನ ನನ್ನ ಫ್ರೆಂಡ್ಸ್ಗೆ ಅಷ್ಟು ಜನ ಗೊತ್ತಿರಲಿಲ್ಲ. 11ನೇ ತಾರೀಕು ಶೂಟ್ಗೆ ಹೋದೆ, 8ನೇ ತಾರೀಕೆ ನಮ್ಮ ಮನೇಲೇ ಹೇಳಿದ್ದು ನಾನು ಈ ಥರ ಮಾಡ್ತಾ ಇದ್ದೀನಿ, ಇಷ್ಟು ಸಾಲ ತೊಗೊಂಡಿದ್ದೀನಿ, ಒಂದು ಫಿಲಮ್ ಮಾಡ್ತಾ ಇದ್ದೀನಿ ಅಂತ. ಸೊ ಅಷ್ಟೇ, ಬೇರೆ ಏನು ನನಗೆ. ನಾನು ಒಂದು ಕಡೆ ನನ್ನ ಆಡಿಯೋ ಲೇಬಲ್ ಸೈನ್ ಮಾಡಬೇಕಾದ್ರೆ ಅವ್ರು ಅಂದ್ಕೊಂಡ್ರು ಆ ಅಡ್ವಾನ್ಸ್ ತೊಗೊಂಡೆ ನಾನು ಫಿಲಮ್ ಮಾಡ್ತೀನಿ ಅಂತ. ಅವ್ರು ನಂಬಲಿಲ್ಲ ನಾನು ಮುಗಿಸಿದ್ದೆ ಆಲ್ರೆಡಿ ಅಂತ. ನಮ್ಮಲ್ಲಿ ಒಂದು ಫಾರ್ಮ್ಯಾಟ್ ಇದೆ ಅಲ್ಲ, ಲೈಕ್ ಪೂಜೆ ಮಾಡಿದ್ರೆ ಅನೌನ್ಸ್ ಮಾಡೋದು, ಫಸ್ಟ್ ಶೆಡ್ಯೂಲ್ ಕಂಪ್ಲೀಟ್, ಶೂಟಿಂಗ್ ರಿಲೀಸಿಂಗ್ ಸೂನ್. ಅದೆಲ್ಲ ಬೇಡ, ಮಾಡಿಬಿಡೋಣ ಫಿಲಮ್ ಫಸ್ಟು. ಸೊ ಪ್ರಮೋಷನ್ ಅಥವಾ ಹೊರಗಡೆ ಬಿಡುವಂತಹ ಕಂಟೆಂಟ್ ಆ ಫೇಸ್ ಇವಾಗಲೇ ನಮಗೆ. ಸೊ ಆ್ಯಂಡ್ more importantly, I think today if information stays out there for long, something else new comes and the audience moves on to the next thing. So I didn't want it to be something that you have to keep putting new content ಒಂದು ತಿಂಗಳು ಒಂದು ವರ್ಷದಿಂದ ಇದು ರಿಲೀಸ್ ಆಗಲಿಲ್ವಾ ಇದಿನ್ನು, ಈ ಥರ ಮಾತಾಡ್ಕೊಳ್ತಾರಲ್ಲ ಇವತ್ತು. I didn't want that to happen. So I thought it was a plan. 20 days ಹಿಂದೆ ಅನೌನ್ಸ್ ಮಾಡಿ ಆ 20 days ಪಬ್ಲಿಸಿಟಿ ಪಂಪ್ ಮಾಡಿ ವಿಲ್ ಟ್ರೈ ಆ್ಯಂಡ್ ಡೂ ಅಷ್ಟೇ. ನಾನು ಹೇಳಿದ್ನಲ್ಲ, ನಾನು ಸ್ವಂತವಾಗಿ ಮಾಡಿರೋದ್ರಿಂದ ನನಗೆ ಮನಸ್ಸಿಗೆ ಬಂದಿರೋ ಎಲ್ಲ ಎಕ್ಸ್ಪೆರಿಮೆಂಟು ಮಾಡಿದೆ. ಸೊ ದಿಸ್ ವಾಸ್ ಆಲ್ಸೋ ಓಕೆ. ಕೊನೆಯದಾಗಿ ಸೈ ಪಲ್ಲವಿ ಅವರೇ, ಕನ್ನಡದಲ್ಲಿ ಟ್ರೈ ಮಾಡಿ ನಮ್ಮ ಪ್ರೇಕ್ಷಕರಿಗೆ ಅಥವಾ ನಮ್ಮ ವೀಕ್ಷಕರಿಗೆ, ನಮ್ಮ ಚಿತ್ರ ಪ್ರೇಮಿಗಳಿಗೆ ಗಾರ್ಗಿ ಸಿನಿಮಾನ ಜನ ಯಾಕೆ ಬಂದು ಥಿಯೇಟರ್ ನೋಡಬೇಕು, ಏನೇನು ಪ್ರಾಮಿಸ್ ಮಾಡ್ತೀರಿ, ಜೊತೆಗೆ ಹೇಗೆ ಇನ್ವೈಟ್ ಮಾಡ್ತೀರಿ? I don't think I can put it in any better way than what he said. Okay. Sometimes you put your effort and there is one life behind whatever story we've done. And I think you have to give it a chance. You have to come and view it once for you to experience that. I think you'll, like what he again said, you will not go back disappointed. You will not go back thinking, oh, it was just a 2 hours watch. It will make you start asking questions, even if not immediately. Maybe when you're in the shower or when you're talking to somebody, when you meet another person, you'll think, oh, okay, is there something? So I have a feeling it will make you think. And I'm very happy as an actor. I'm very happy that he happened to cast me as Gargi. And I want maybe people to watch because the first time I've dubbed in Kannada. I'd like them to watch the film and tell me if I sounded like a Kannada girl. That will make me feel even better. So that is all I can request. ಥ್ಯಾಂಕ್ ಯು ಸೋ ಮಚ್ ಸಾಯಿ ಪಲ್ಲವಿ ಅವರೇ. ಹಾಗೇನೆ ಗೌತಮ್ ಸರ್, ಗಾರ್ಗಿ ಮೂಲಕ ಜುಲೈ 15ನೇ ತಾರೀಕಿಗೆ ಇಂಡಿಯಾದಲ್ಲೇ ಬರ್ತಾ ಇದ್ರಿ. ಇಡೀ ಸಾಕಷ್ಟು ಲ್ಯಾಂಗ್ವೇಜ್ ಬರ್ತಾ ಇದೆ ಸಿನಿಮಾ. ಆಕ್ಚುಲಿ ತಮಿಳ್, ತೆಲುಗು and Kannada. ಬಾಕಿ ಎಲ್ಲ ಮಾಡಿದೀನಿ, ಬಟ್ ಥಿಯೇಟ್ರಿಕಲ್ ರಿಲೀಸ್ ಇದು 3 ಮಾತ್ರ ಕೊಡ್ತೀನಿ. ಗಾರ್ಗಿ ದೊಡ್ಡ ಮಟ್ಟಿಗೆ ಸೌಂಡ್ ಮಾಡಲಿ, ಗಾರ್ಗಿ ನಿಮ್ಮ ಕೆರಿಯರ್ ನಲ್ಲಿ ಒಂದು ದೊಡ್ಡ ಬ್ರೇಕ್ ಅನ್ನು ಕೊಡ್ಲಿ. ಈ ಮೂಲಕ ತಾವು, ನಮ್ಮ ಸ್ವಾರ್ಥ ಅದು, ತಾವು ಕನ್ನಡ ಸಿನಿಮಾ ಮಾಡಬೇಕು, ಪೂರ್ಣ ಪ್ರಮಾಣದ ಸಿನಿಮಾ ಮಾಡಬೇಕು, ಅದು ನೀವು ನಿಮ್ಮ ಟೀಮೇ ಮಾಡಿ ಅನ್ನೋಂಥ ಸ್ವಾರ್ಥ ಕೂಡ ನಮಗೆ. ಸೊ ಹಾಗಾಗಿ ಗಾರ್ಗಿ ನಿಮ್ಮ ಕೆರಿಯರ್ ನಲ್ಲಿ, ನಿಮ್ಮ ಲೈಫ್ ಅಲ್ಲಿ ದೊಡ್ಡ ಮೈಲಿಗನ್ನು ಕೊಡ್ಲಿ ಅಂತ ನಾನು ಕೂಡ ಪ್ರೀತಿನ ಹಾರೈಸ್ತಾ ಇದ್ದೀನಿ. ಹಾಗೆ ತಮಗೂ ಕೂಡ ಸರ್, ಈ ಸಿನಿಮಾ ಮೂಲಕ ಅಲ್ಲೊಂದು ಸ್ವಾರ್ಥ ಇದೆ, ಆದಷ್ಟು ಬೇಗ ತಾವು ಕನ್ನಡ ಸಿನಿಮಾ ಮಾಡಬೇಕು, ಅದು ಪರಮ ಸ್ಟುಡಿಯೋ ಮೂಲಕನೇ ಮಾಡಬೇಕು ಅಂತ ನಮ್ಮ ಆಸೆ ಕೂಡ. ಸೊ ಜೊತೆಗೆ ಗಾರ್ಗಿ ಸಿನಿಮಾ ಕೂಡ ನಿಮ್ಮ ಕೆರಿಯರ್ ನಲ್ಲಿ ದೊಡ್ಡ ಮೈಲಿಗನ್ನು ಸಾಧಿಸಲಿ ಅಂತ ನಾನು ಕೂಡ ಪ್ರೀತಿನ ಹಾರೈಸ್ತಾ ಇದ್ದೀನಿ. ಎಸ್, ಗಾರ್ಗಿ ಜುಲೈ 15ನೇ ತಾರೀಕಿಗೆ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬರ್ತಾ ಇದೆ. ಸೊ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ನೋಡಿ, ಯಾಕಂದ್ರೆ ಕೇವಲ ಸಿನಿಮಾ ಮಂದಿಯಲ್ಲಿ ನಾನು ಕೂಡ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಇದು ಪಕ್ಕ ನಿಮಗೆ ಖುಷಿ ಕೊಡುವಂತ ಸಿನಿಮಾ, ಪೈಸಾ ವಸೂಲಿ ಸಿನಿಮಾ, ಜೊತೆಗೆ ನಿಮ್ಮನ್ನ ಕಾಡುವಂತ ಸಿನಿಮಾ ಕೂಡ ಹೌದು. ಹಾಗಾಗಿ ಈ ಒಂದು ಸಿನಿಮಾವನ್ನು ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದು ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.